ಸ್ನೇಹಿತರಿಗೆ ನಮಸ್ಕಾರ. ಐತಾಳ್ಸ್ ಕಿಚನ್ ಚಾನೆಲ್ಗೆ ಸ್ವಾಗತ. ಪ್ರತಿ ವರ್ಷದ ರೀತಿಯಲ್ಲಿ ಗಣೇಶ ಹಬ್ಬಕ್ಕೆ ಎಲ್ಲರೂ ಬಗೆ ಬಗೆಯ ತಿಂಡಿ ತಯಾರಿಸಿ ನಮ್ಮ ತಿಂಡಿ ಪ್ರಿಯ ಗಣೇಶನನ್ನು ಸ್ವಾಗತಿಸಬೇಕು ಅಂತ ಯೋಚಿಸಿದ್ದೀರಿ ಅಲ್ವಾ? ಇವತ್ತು ನಾನು ಸುಲಭವಾಗಿ ನೈವೇದ್ಯಕ್ಕೆ ಮಾಡಬಹುದಾದ ಅರಳಿನ ಸುಕ್ರುಂಡೆ ಮಾಡಿ ತೋರಿಸ್ತಾ ಇದ್ದೇನೆ. ನೋಡೋಣ. ನಾನು 3 ಕಪ್ಪಿನಷ್ಟು ಅರಳು ತಗೊಂಡಿದ್ದೇನೆ. ಗಟ್ಟಿಯಾಗಿ ಪ್ರೆಸ್ ಮಾಡಿ ಹಾಕೊಳ್ಳಿ ಕಪ್ಪಿಗೆ ಅರಳನ್ನು. 3 ಕಪ್ ಅಂದ್ರೆ 3/4 ಸೇರ್ನಷ್ಟು ಆಗ್ತದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ತರಿತರಿಯಾಗಿ ಪೌಡರ್ ಮಾಡಿ ತರ್ತೇನೆ. ನೈಸ್ ಪೌಡರ್ ಆಗುವ ಅಗತ್ಯ ಇಲ್ಲ. ಈ ರೀತಿ ಆದ್ರೆ ಸಾಕು. ಈಗ ಇದನ್ನು ಪಕ್ಕಕ್ಕಿಡಿ, ಹೂರಣ ರೆಡಿ ಮಾಡೋಣ. ಗ್ಯಾಸ್ ಅಲ್ಲಿ ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಅದಕ್ಕೆ 1 ಕಪ್ಪಿನಷ್ಟು ಪುಡಿ ಮಾಡಿದ ಬೆಲ್ಲ ಹಾಕೊಳ್ತಾ ಇದ್ದೇನೆ. ಇನ್ನು ಅರ್ಧ ಕಪ್ಪಿನಷ್ಟು ನೀರು ಹಾಕೊಂಡು ಬೆಲ್ಲವನ್ನು ಕರಗಿಸಿಕೊಳ್ಳೋಣ. ಬೆಲ್ಲ ಚೆನ್ನಾಗಿ ಕರಗಿ ಈ ರೀತಿಯಾಗಿ ಕುದಿ ಬಂದ್ಮೇಲೆ 2 ನಿಮಿಷ ಹಾಗೆ ಬಿಡಿ. ಬೆಲ್ಲದ ಪಾಕ ಬರುವ ಅಗತ್ಯ ಇಲ್ಲ. ಹೀಗೆ 2 ರಿಂದ 3 ನಿಮಿಷ ಕುದ್ರೆ ಸಾಕು. ಇನ್ನು ಇದಕ್ಕೆ ರೆಡಿ ಮಾಡಿದ ಅರಳಿನ ಪುಡಿ ಹಾಕೊಳ್ಳೋಣ. ಹಾಗೆ 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ ಹಾಕೊಳ್ತೇನೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲವನ್ನೆಲ್ಲ ಚೆನ್ನಾಗಿ ಹೀರಿಕೊಂಡು ಮಿಶ್ರಣ ಈ ರೀತಿಯಾಗಿ ಗಟ್ಟಿ ಆಗಬೇಕು. ಈ ಹಂತದಲ್ಲಿ 2 ಸ್ಪೂನ್ ಅಷ್ಟು ಚಿರೋಟಿ ರವೆ ಅಥವಾ ಮೀಡಿಯಂ ರವೆ ಆದ್ರೂ ಹಾಕೊಳ್ಳಿ. ಹಾಗೆ 1 ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾನೆ. ಕೊನೆಯಲ್ಲಿ ನಿಮಗೆ ಇಷ್ಟವಾದ ಯಾವುದಾದ್ರೂ ಡ್ರೈ ನಟ್ಸ್ ಅನ್ನು ಕಟ್ ಮಾಡಿ ಹಾಕೊಳ್ಳಿ. ಇದು ಆಪ್ಷನಲ್. ಹಾಕಿದ್ರೆ ಒಳ್ಳೆ ರುಚಿ ಆಗ್ತದೆ. ಹಾಗೆ ಏಲಕ್ಕಿ ಕೂಡ ಪುಡಿ ಮಾಡಿ ಹಾಕೊಳ್ತಾ ಇದ್ದೇನೆ. ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಉಂಡೆ ಕಟ್ಟುವ ಹದದಲ್ಲಿ ಇರಬೇಕು ಮಿಶ್ರಣ. ಒಮ್ಮೆ ನೀವು ಚೆಕ್ ಮಾಡಿಕೊಳ್ಬಹುದು. ಈ ಹದಕ್ಕೆ ಬರಲಿಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲಿ 7-8 ನಿಮಿಷ ಮಗುಚಿದ್ರೆ ಸಾಕಾಗ್ತದೆ. ಇನ್ನು ಇದು ಸಂಪೂರ್ಣವಾಗಿ ಆರ್ಲಿಕ್ಕೆ ಬಿಡಬೇಕು. ಆರಿದ ಮೇಲೆ ನಿಮ್ಮ ಇಷ್ಟದ ಗಾತ್ರದಲ್ಲಿ ಇದನ್ನು ಉಂಡೆ ಮಾಡಿ ಇಟ್ಟುಕೊಳ್ಳಿ. ಎಲ್ಲ ಉಂಡೆ ರೆಡಿ ಆಯ್ತು. ಇದನ್ನು ಪಕ್ಕಕ್ಕಿಟ್ಟು ಬೇರೆ ತಯಾರಿ ಮಾಡಿಕೊಳ್ಳೋಣ. ಇನ್ನು ಇದಕ್ಕೆ ಕೋಟಿಂಗ್ ರೆಡಿ ಮಾಡಿಕೊಳ್ಬೇಕು. ಅದಕ್ಕೆ 3/4 ಕಪ್ಪಿನಷ್ಟು ಅಕ್ಕಿ ಹುಡಿ ಹಾಗೆ 3/4 ಕಪ್ಪಿನಷ್ಟು ಮೈದಾ ತಗೊಂಡಿದ್ದೇನೆ. 2 ಕೂಡ ಸಮ ಪ್ರಮಾಣದಲ್ಲೇ ತಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅಷ್ಟು ಅರಶಿನದ ಹುಡಿ ಹಾಕೊಳ್ಬೇಕು. ಇನ್ನು ಇದಕ್ಕೆ ಸ್ವಲ್ಪವೇ ನೀರು ಹಾಕೊಂಡು ಕಲಸಿಕೊಳ್ಬೇಕು. ಒಮ್ಮೆಲೆ ಜಾಸ್ತಿ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ. ಹಿಟ್ಟು ಜಾಸ್ತಿ ತೆಳುವೂ ಇರಬಾರ್ದು, ದಪ್ಪವೂ ಇರಬಾರ್ದು. ಈ ರೀತಿಯಾಗಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಉದ್ದಿನ ದೋಸೆ ಹಿಟ್ಟಿನ ಹದದಲ್ಲಿದ್ರೆ ಸಾಕು. ಇನ್ನು ಇದಕ್ಕೆ ರೆಡಿ ಮಾಡಿ ಇಟ್ಟುಕೊಂಡಿದ್ದ ಉಂಡೆಯನ್ನು ಹಾಕೊಳ್ಳೋಣ. ಸ್ಪೂನಲ್ಲೇ ಎಲ್ಲವನ್ನು ಕೋಟಿಂಗ್ ಮಾಡಿಕೊಳ್ಳಿ. ಸ್ಪೂನಲ್ಲೇ ಈ ರೀತಿಯಾಗಿ ತೆಗೆದು ಎಣ್ಣೆಗೆ ಬಿಟ್ಟುಕೊಳ್ಳಿಕ್ಕೆ ಸುಲಭ. ಕೈಯಲ್ಲಿ ಬೇಕಾದ್ರೂ ಮಾಡಿಕೊಳ್ಬಹುದು. ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆ ಬಿಸಿಗೆ ಇಟ್ಟಿದ್ದೆ. ರುಚಿ ಜಾಸ್ತಿ ಆಗ್ಲಿಕ್ಕೆ ಇದಕ್ಕೆ ನಾನು 3 ಸ್ಪೂನ್ ಅಷ್ಟು ಗಟ್ಟಿ ತುಪ್ಪ ಹಾಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಸ್ಪೂನಲ್ಲೇ ಒಂದೊಂದನ್ನೇ ಹಾಕೊಂಡು ಫ್ರೈ ಮಾಡಿಕೊಳ್ಳೋಣ. ಫ್ಲೇಮ್ ಲೋ ಟು ಮೀಡಿಯಂ ನಡುವಲ್ಲಿ ಇಟ್ಟುಕೊಂಡು ಫ್ರೈ ಮಾಡಿ. 2 ಕಡೆ ಕೂಡ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ಇಷ್ಟ ಆದ್ರೆ ಸಾಕು. ಇದನ್ನು ಪ್ಲೇಟಿಗೆ ತೆಗೆದುಕೊಳ್ತಾನೆ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿಕೊಳ್ಳೋಣ. ಈಗ ರುಚಿಯಾದ ಅರಳಿನ ಸುಕುರುಂಡೆ ರೆಡಿ ಆಯ್ತು. ಇನ್ನು ದೇವರಿಗೆ ಸಮರ್ಪಣೆ ಮಾಡಿ ತರ್ತಾನೆ. ನಿಮ್ಮಲ್ಲಿ ಈ ತಿಂಡಿಗೆ ಯಾವ ಹೆಸರು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ಗಣಪತಿಗೆ ಇಷ್ಟವಾದ ಇನ್ನೊಂದು ಅಡಿಗೆಯೊಂದಿಗೆ ಬರ್ತಾನೆ. ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.